ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಅವರೆಕಾಳು ಉಪ್ಪಿಟ್ಟು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೊದಲಿಗೆ ಒಂದು 5 ಹಸಿಮೆಣಸಿನಕಾಯಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೇಯಿಸಿರೋ ತರಕಾರಿಗಳು ಮತ್ತು ಅವರೆಕಾಳು, ಪ್ಲಸ್ 1 ಗ್ಲಾಸ್ ಬಾಂಬೆ ರವೆ, ಇಲ್ಲಾಂದರೆ ಮೀಡಿಯಮ್ ರವೆ ಹೇಳ್ತಾರೆ. ಆಮೇಲೆ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ತೊಗರಿಬೇಳೆ, ಕಡಲೆಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ. ಮೊದಲಿಗೆ ಬಾಣಲೆಯನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಒಗ್ಗರಣೆಗೆ ಸಾಸಿವೆ ಹಾಕಿ, ನಂತರ ಹಸಿಮೆಣಸಿನಕಾಯಿನ ಹಾಕಿ, ಅದಾದ ನಂತರ ಕಡಲೆಬೇಳೆ, ತೊಗರಿಬೇಳೆ ಎರಡೂ ಹಾಕಿ ಸ್ವಲ್ಪ ಚಟಪಟ ಸೌಂಡ್ ಆದಮೇಲೆ ನಾವು ಕಟ್ ಮಾಡಿರೋ ಈರುಳ್ಳಿ ಅಂತಲ್ಲ, ಆ ಈರುಳ್ಳಿಯನ್ನು ಹಾಕಿ ಅದನ್ನು ಸ್ವಲ್ಪ ಬಾಡಿಸಿದ ಮೇಲೆ ಸ್ವಲ್ಪ ಅರಿಶಿನ, ನಂತರ ಬೇಯಿಸಿರೋ ತರಕಾರಿ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿ. ಎಲ್ಲ ಮುಂಚೆನೇ ನಾವು ಬೇಯಿಸಿದ್ರಿಂದ ನಿಮ್ಗೆ ಈಸಿ ಆಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ. ಅದಾದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಿ, ಯಾಕಂದರೆ ತರಕಾರಿಗೆ ಮುಂಚೆ ಉಪ್ಪು ಹಾಕೋದ್ರಿಂದ ಪುನಃ ಹಾಕೋದ್ರಿಂದ ಜಾಸ್ತಿ ಆಗಿಬಿಡುತ್ತೆ. ಇದು ನೋಡ್ಕೊಂಡು ಹಾಕಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮುಂಚೆನೇ ಹಾಕಿದ್ಮೇಲೆ ನಾನು ಸ್ವಲ್ಪ ಬಿಸಿ ನೀರನ್ನು ಆಲ್ರೆಡಿ ಬಿಸಿ ಮಾಡೋದ್ರಿಂದ ಎಷ್ಟು 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಅಳತೆ, ಅದು ಕರೆಕ್ಟಾಗಿ ಬರುತ್ತೆ ನಿಮಗೆ. ಅದ ನಂತರ ನಾವು ರವೆನ ನಿಧಾನವಾಗಿ ಸ್ಮೂತಾಗಿ ಹಾಕಿ, ಇಲ್ಲಾಂದರೆ ಜಾಸ್ತಿ ಫಾಸ್ಟಾಗಿ ಹಾಕ್ಬಿಟ್ರೆ ಗಂಟು ಆಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಹಾಕಿ ಆ ಥರನೇ ಬಾಡಿಸ್ತಾ ಇದ್ದರೆ ಒಂದು 5-10 ನಿಮಿಷ ಮಾಡಿದಾಗ ನಿಮಗೆ ಸ್ಮೂತಾಗಿ ಬರುತ್ತೆ. ನಿಮ್ಮ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ. ಉಪ್ಪಿಟ್ಟಿನ ಆರಾಮಾಗಿ ತಗೊಳ್ಳಿ, ಸೇವಿಸಿ. ಬರೀ ಉಪ್ಪಿಟ್ಟು ಬೇಜಾರಾದರೆ ನಿಮಗೆ ಕೇಸರಿಬಾತ್ ಮಾಡ್ಕೊಳ್ಳಿ. ಕೇಸರಿಬಾತ್ ಉಪ್ಪಿಟ್ಟು, ಚೌಚೌಬಾತ್. ನೆಕ್ಸ್ಟ್ ಟೈಮ್ ನಾನು ಇದ್ರದ್ದು ರಿವ್ಯೂಸ್ ಹಾಕ್ತೇನೆ, ಇದ್ರದ್ದು ವಿಡಿಯೋ. ಪ್ಲೀಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಶೇರ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು.